ಕೆಲವೊಂದು ಈ ಮಿಡಿ ನಾಗರಾವ್ ಹಣೆಗೆ ಹೊಡೆಯುತ್ತೆ, ಹಸ್ರಾವ್ ಇದು ಅವೆಲ್ಲ ಸುಳ್ಳು. ಆ ಥರದಿಲ್ಲ. ನೀವು ಗ್ರೀನ್ ಸ್ನೇಕ್ ಕೇಳಿದ್ರಲ್ಲ, ಹಸ್ರಾವು ಅಥವಾ ಬಳ್ಳಿಯಾವು ಅಂತ ಹೇಳ್ತೀವಿ. ಇದಕ್ಕೆ ಏನಾಗುತ್ತೆ, ನೀವು ಹತ್ರ ಹೋದಾಗ ನಿಮ್ ಕಣ್ಣಿನ ಇದನ್ನ ಅವು ನೋಡ್ತಾ ಇರುತ್ತೆ. ಇದಕ್ಕೆ ಅವುಗಳಲ್ಲಿ 4-4 ತರ ಕಣ್ಗಳು ನಾವು ನೋಡ್ತೀವಿ. ಒಂದು ರೌಂಡ್ ಪಿಪ್ಯೂಲ್ ಅಂತ ಹೇಳ್ತೀವಿ, ಇನ್ನೊಂದು ಹಾರಿಜಾಂಟಲ್ ಪಿಪ್ಯೂಲ್ ಅಂತ ಹೇಳ್ತೀವಿ, ಇನ್ನೊಂದು ವರ್ಟಿಕಲ್ ಪಿಪ್ಯೂಲ್ ಅಂತ ಹೇಳ್ತೀವಿ. ಈ ನಾಕ್ಟರ್ನಲ್ ಸ್ನೇಕ್ಸ್ಗಳು, ನಿಶಾಚಾರಿ ಹಾವುಗಳಿಗೆ ಈ ಏನು ಹಾರಿಜಾಂಟಲ್ ಪಿಪ್ಯೂಲ್ಸ್ಗಳು ಇರುತ್ತೆ ಅಥವಾ ವರ್ಟಿಕಲ್ ಪಿಪ್ಯೂಲ್ಸ್ಗಳು ಇರುತ್ತೆ ಮೇಜರ್ ಆಗಿ. ಯಾಕಂದ್ರೆ ಇದು ನೈಟ್ ಟೈಮು ಅಂಟ್ ಮಾಡೋಕ್ಕೆ ಬೇಕಾಗಿರೋಂಥ ಒಂದು ಇಂಪಾರ್ಟೆನ್ಸ್. ಈ ಹಾವುಗಳಿಗೆ ಏನಾಗುತ್ತೆ, ಬೆಳಗ್ಗೆ ಹೊತ್ತು ನಿಮ್ಗೆ ಒಂದು ಗಾಜು ಅಥವಾ ನಿಮ್ ಕನ್ನಡಕನೋ ಅಥವಾ ಕಣ್ಣು ಹೊಳಿತಾ ಇರುತ್ತಲ್ಲ, ಆ ಹೊಳೆಯನ್ನ ಫೋಕಸ್ ಮಾಡ್ತಾ ಇರುತ್ತೆ. ಅವಾಗ ಅದು ಏನ್ ಮಾಡುತ್ತೆ, ಕಣ್ಣತ್ರನೇ ಬಂದು ಒಂದು ಬಾಯಿ ಬಿಟ್ಕೊಂಡು ಇದ್ ಮಾಡ್ತಾ ಇರುತ್ತೆ. ಅದನ್ನ ನಾವು ಕಣ್ ಕುಕ್ಕ ಹಾವು ಅಂತ ಹೇಳ್ತೀವಿ. ಆತರ ಯಾವ್ದು ಇಲ್ಲ. ಮತ್ತೆ ಕೊಳಕ್ ಮಂಡಲ ಕಚ್ಚಿದ್ರೆ, ಕಚ್ಚಿದ್ರೆ ಮಾತ್ರ ವಿಷ. ಕೊಳಕ್ ಮಂಡಲ ಉಸಿರು ಬಿಟ್ರೆ ಏನಾಗುತ್ತೆ, ಕೊಳ್ತೋಗುತ್ತೆ ಅಂತ ಅವೆಲ್ಲ ಸುಳ್ಳು. ಆ ಥರದ್ದೇನಿಲ್ಲ. ಯಾವ್ದೇ ಹಾವಾಗ್ಲಿ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ವಿಷ ಹೋದಾಗ ಮಾತ್ರ ಅಲ್ಲಿ ಆಗುತ್ತೆ. ಇಲ್ಲ ನಿಮ್ ಕಾಲಲ್ಲಿ ಏನಾರ ಹೊಡೆದಿರೋ ಅಂತ ಕೇಸಸ್ ಅಥವಾ ಏನಾರು ಇದ್ದಾಗ, ಅದೇನಾರ ವಿಷದ ಮೇಲೆ ನೀವು ನಡೆದಾಗ ಆಗೋಂಥದ್ದು. ಬಟ್ ಆ ಥರ ಎಲ್ಲ ಕೇಸ್ಗಳು ತುಂಬಾ ರೇರ್. ಹಾವುಗಳು ವಿಷನ ಹೊರಗಡೆ ಬಿಡೋಂಥ ತುಂಬಾ ರೇರ್. ಕಚ್ಚಿದ್ರೆ ಮಾತ್ರ ನಮ್ಮಲ್ಲಿ ವಿಷನ ನೋಡ್ತೀವಿ. ಕೆಲವೊಂದ್ಸಲಿ ಯಾಕೆ ವಿಷ ಇಲ್ಲದೆ ಇದ್ರೂ ಸತ್ತೋಗ್ತಾರೆ ಅಂತಂದ್ರೆ, ಕೆಲವೊಂದ್ಸಲಿ ಡ್ರೈ ಬೈಟ್ ಆಗಿರುತ್ತೆ. ಡ್ರೈ ಬೈಟ್ ಅಂತ ಹೇಳ್ತೀವಿ. ಹಾವಲ್ಲಿ ಫ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಫ್ಯಾಂಕ್ಸ್ ಹಿಂದೆ ಏನಿರುತ್ತೆ, ವೆನಮ್ ಗ್ಲ್ಯಾಂಡ್ ಇರುತ್ತೆ. ಈ ವೆನಮ್ ಟ್ಯೂಬ್ ಇರುತ್ತೆ. ಈ ಟ್ಯೂಬ್ ಅಲ್ಲಿ ಏನಿರುತ್ತೆ, ವೆನಮ್ ಸ್ಟೋರ್ ಆಗಿರುತ್ತೆ. ಹಾವು ಕಚ್ಚಿದ ಮೇಲೆ ಹೊರಳಿದಾಗ ಮಾತ್ರ ಆ ವೆನಮ್ ಟ್ಯೂಬ್ ಇಂದ ಇಂಜೆಕ್ಟ್ ಆಗೋಂಥದ್ದು. ಹೌದು, ಅದು ಇಂಟ್ರೆಸ್ಟಿಂಗ್ ಸರ್. ಹೇಗೆ ಬೈಟ್ ಮಾಡುತ್ತೆ ಅಂತ ಫಸ್ಟ್ ಬೈಟ್ ಮಾಡುತ್ತೆ. ವೆನಮ್ ನ ಇಂಜೆಕ್ಟ್ ಮಾಡ್ಲೇಬೇಕು ಅಂದ್ರೆ ಅದು ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್-ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ವೇಸ್ಟ್ ಮಾಡ್ಕೊಳಕ್ ಹೋಗಲ್ಲ. ವೆನಮ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ವೆನಮ್ ತನ್ನ ಬೇಟೆಗೆ ತನ್ನ ಪ್ರೇನ ಇಂಜೆಕ್ಟ್ ಮಾಡಿ ಅದನ್ನ ಪ್ಯಾರಲೈಸಿಸ್ ಮಾಡಿ, ಅದಕ್ಕೆ ಪ್ಯಾರಲೈಸಿಸ್ ಮಾಡಾದ್ಮೇಲೆ ಇದು ಪಾರ್ಷಲ್ ಡೈಜೆಸ್ಟ್ ಮಾಡ್ಬಿಡುತ್ತೆ ವೆನಮ್. ಇದು ಡೈಜೆಸ್ಟಿವ್ ಎನ್ಸೈಮು ಆಗಿ ಆಕ್ಟ್ ಆಗುತ್ತೆ ವೆನಮ್. ಅದಾದ್ಮೇಲೆ ಅದು ನುಂಗಿ ಅದನ್ನ ಹೊಟ್ಟೆ ಒಳಗೆ ಸೇರಿಸ್ಕೊಳುತ್ತೆ. ಇಲ್ಲಿ ಏನಾಗುತ್ತೆ, ಮನುಷ್ಯನ ಅಥವಾ ಅದಕ್ಕೆ ಇರೋಂಥ ಪ್ರಿಡೇಟರ್ನ ಅದು ಕಚ್ಚಿದ್ರೂ ಅದನ್ನ ವೆನಮ್ನ ಇಂಜೆಕ್ಟ್ ಮಾಡ್ದೇನೆ ಕೆಲವೊಂದ್ಸಲಿ ಅದು ಹೋಗುತ್ತೆ. ಅದನ್ನ ಡ್ರೈ ಬೈಟ್ ಅಂತ ಕರಿತೀವಿ ನಾವು. ಕಚ್ಚಿರುತ್ತೆ ಬಟ್ ವೆನಮ್ ಹೋಗಿರಲ್ಲ, ಡ್ರೈ ಬೈಟ್ ಅಂತ ಹೇಳ್ತೀವಿ. ಅದು ಕಚ್ಚಿದ ಮೇಲೆ ಟ್ವಿಸ್ಟ್ ಆಯ್ತಾ ಅಂತ ಕೇಳ್ತಾರೆ ಡಾಕ್ಟ್ರು, ಅಥವಾ ಯಾರು ಹಾವು ಕಚ್ಚಿದ ಮೇಲೆ ಟ್ವಿಸ್ಟ್ ಆಯ್ತಾ ಅಂತ ಹೇಳ್ತಾರೆ, ಒಳ್ತಾ ಹಾವು ಅಂತ. ಯಾಕಂದ್ರೆ ಒಳ್ದಾಗ ಏನಾಗುತ್ತೆ, ಈ ವೆನಮ್ ಎಲ್ಲಿಂದ ಪಾಸ್ ಆಗುತ್ತೆ, ಬ್ಲಡ್ ಸ್ಟ್ರೀಮ್ ಒಳಗೆ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಎಷ್ಟು ಕ್ವಾಂಟಿಟಿ ಇರುತ್ತೆ ಸರ್ ವೆನಮ್? ಇಟ್ ಡಿಪೆಂಡ್ಸ್. ಈ ಕಿಂಗ್ ಕೋಬ್ರಾದಲ್ಲಾದ್ರೆ ಒಂದು ಆನೆನ ಸಾಯಿಸೋಷ್ಟು ಅಥವಾ 12 ಕುದುರೆನ ಸಾಯಿಸೋಷ್ಟು, 3 ಜನ ಮನುಷ್ಯನ ಸಾಯಿಸೋಷ್ಟು ವೆನಮ್ ಇದೆ ಅಂತ ಒಂದು ಇದು ಹೇಳ್ತಾರೆ. ಅದೇ ಥರ ನಮ್ಮಲ್ಲಿ ತುಂಬ ಕ್ವಾಲಿಟಿ ಆಫ್ ವೆನಮ್ ಯಾವ್ದ್ರಲ್ಲಿ ಜಾಸ್ತಿ ಅಂದರೆ, ಕ್ರೇಟಲ್ಲಿ ಕ್ವಾಲಿಟಿ ಆಫ್ ವೆನಮ್ ಅಂದರೆ ಕೊಳಕ್ ಮಂಡಲದಲ್ಲ, ಕಟ್ಟಾವುಗಳಲ್ಲಿ ಜಾಸ್ತಿ ಇರುತ್ತೆ. ಕೊಳಕ್ ಮಂಡಲದಲ್ಲಿ ಕ್ವಾಂಟಿಟಿ ಆಫ್ ವೆನಮ್ ಜಾಸ್ತಿ ಇರುತ್ತೆ. ಕೊಳಕ್ ಮಂಡಲ ಕಚ್ಚಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ, ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳು ಮತ್ತೆ ನಮ್ಮ ಕಾಲು ಊತ ಬರೋಂಥದ್ದು, ಸ್ವೆಲ್ಲಿಂಗ್ ಆಗೋಂಥದ್ದು, ಕಿಡ್ನಿ ಫೇಲ್ಯೂರ್ ಆಗೋಂಥದ್ದು, ಡೈಜೆಸ್ಟಿವ್ ಸಿಸ್ಟಮ್ ಎಫೆಕ್ಟ್ ಆಗೋಂಥದ್ದು ಜಾಸ್ತಿ ಕೊಳಕ್ ಮಂಡಲ. ನ್ಯೂರೋಟಾಕ್ಸಿಕ್ ಅಂತಂದ್ರೆ, ಈ ನಾಗರಾವು ಕಚ್ಚಿದಾಗ, ಈ ಕಟ್ಟಾವು ಕಚ್ಚಿದಾಗ ನರ್ವ್ ಸಿಸ್ಟಮ್ಸ್ ಬ್ರೈನ್ಗೆ ಹೋಗಿ ಬ್ರೈನ್ ಆಕ್ಟಿವಿಟಿ ಡೆಡ್ ಆಗುತ್ತೆ, ಬ್ರೈನ್ ಸೆಲ್ ಡೆಡ್ ಆಗುತ್ತೆ. ಅದು ನ್ಯೂರೋಟಾಕ್ಸಿಕ್ ಅನ್ಬೋದು. ಇದಿಷ್ಟು ಇಂಪಾರ್ಟೆಂಟ್ ಒಂದು ಹಾವುಗಳಲ್ಲಿ. ಸೊ ನಮ್ಮ ಊರುಗಳಲ್ಲೆಲ್ಲ, ಕೆರೆ ದಂಡೆಗಳಲ್ಲೆಲ್ಲ ನೀವು ಹಾವುಗಳು ಹೆಚ್ಚಾಗಿ ಬಂದು ತಲೆನ ಮಾತ್ರ ಮೇಲೆತ್ತಿ ಕಲ್ಲುಗಳಲ್ಲೋ ಅಥವಾ ತಲೆ ಕೊಟ್ಟು ಈ ತರ ಬಿಸಿಲು ಕಾಯಿಸೋದು ನೋಡಿದೀವಿ ಸರ್. ಏನಕ್ಕೆ? ಕೆಲವೊಂದು ಹಾವುಗಳು ನೀವು ಹೇಳಿದ್ರೆ ನೀರಲ್ಲಿ ಮನ್ಗಂತಾವು, ಅದೆಲ್ಲ ನಿಮ್ಗೆ ಕೀಲ್ ಬ್ಯಾಕ್ಸ್ ಅಂತ ಹೇಳ್ತೀವಿ, ನೀರಾವು ಅಂತ ಹೇಳ್ತೀವಿ. ಅದು ಒಂದು ಬಾಡಿನ ನೀರಲ್ಲೇ ಯಾವಾಗ್ಲೂ ಇಟ್ಕೊಂಡಿರುತ್ತೆ. ಇನ್ನೊಂದು ಕೆಲವೊಂದು ನೀವು ಹೇಳಿದ್ರೆ ಕಲ್ ಮೇಲೆ ಮನ್ಗಂತದ್ದು, ಇದು ಬ್ಯಾಸ್ಕಿಂಗ್ ಅಂತ ಹೇಳ್ತೀವಿ, ಬಿಸಿಲು ಕಾಯುವಿಕೆ ಅಂತ ಹೇಳ್ತೀವಿ. ಈ ಸ್ನೇಕ್ಸ್ಗಳೆಲ್ಲ ಏನಿರುತ್ತೆ, ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಂತ ಹೇಳ್ತೀವಿ. ಇದು ಎಕ್ಸ್ಟರ್ನಲ್ ಟೆಂಪರೇಚರ್ನ ಡಿಪೆಂಡ್ ಆಗಿರುತ್ತೆ. ನಮ್ ತರ ಅಲ್ಲ, ಅದು ವಾರ್ಮ್ ಬ್ಲಡೆಡ್ ಅಲ್ಲ. ನಮ್ ತರ ಅಥವಾ ಪಕ್ಷಿಗಳ ತರ ವಾರ್ಮ್ ಬ್ಲಡೆಡ್ ಅಲ್ಲ, ಇದು ಕೋಲ್ಡ್ ಬ್ಲಡೆಡ್. ಹೊರಗಡೆಯಿಂದ ಟೆಂಪರೇಚರ್ನ ತಗೊಂಡು ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡುತ್ತೆ. ಇದು ಮೆಟಬಾಲಿಸಮ್ಗೆ ಬಹಳ ಇಂಪಾರ್ಟೆಂಟ್. ಇದಕ್ಕೆ ಇದು ಬಿಸಿಲು ಕಾಯುತ್ತೆ. ಇದಲ್ದೇನೆ ಬೇರೆ ಬೇರೆ ಪ್ರಕ್ರಿಯೆಗಳು ಏನಂದ್ರೆ, ಬೇರೆ ಬೇರೆ ತರ ಮಿಮಿಕ್ ಮಾಡ್ತವೆ ಬಿಹೇವಿಯರ್. ಕೆಲವೊಂದು ನಾನ್ ವೆನಮಸ್ ಸ್ನೇಕ್ಸ್ಗಳು, ವಿಷ ಅಲ್ಲದ ಹಾವುಗಳು ವಿಷ ಇರೋ ಹಾವುಗಳನ್ನ ಮಿಮಿಕ್ ಮಾಡ್ತದೆ. ಹೌದಾ? ಎಕ್ಸಾಂಪಲ್ ನಮ್ಮಲ್ಲಿ ಕ್ರೇಟ್ನ ಮಿಮಿಕ್ ಮಾಡೋ ಅಂತ ಇದು ವೂಲ್ಫ್ ಸ್ನೇಕ್ ಅಂತ ಹೇಳ್ತೀವಿ ನಾವು. ವೂಲ್ಫ್ ಸ್ನೇಕ್ ತೋಳದವನ್ನ ಕ್ರೇಟ್ ಅಂದ್ಕೊಂಡು ಹೊಡೆದು ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ವಿಷದ ಹಾವುಗಳು. ಇದಕ್ಕೆ ನಾವು ಅದಕ್ಕೆ ನಮಗೆ ಹಾವುಗಳ ಬಗ್ಗೆ ಗೊತ್ತಿರಬೇಕು. ಕ್ರೇಟ್ ವಿಷಪೂರಿತ ಹಾವುಗಳು,
ವಿಷಪೂರಿತ ಹಾವುಗಳಲ್ಲಿ ಬರೋಂಥದ್ದು, ಬುಲ್ ಸ್ನೇಕು ಅರೆ ವಿಷಪೂರಿತ ಹಾವುಗಳಲ್ಲಿ ಬರೋಂಥದ್ದು. ಇದನ್ನ ಮಿಮಿಕ್ ಮಾಡುತ್ತೆ, ಯಾಕಂದ್ರೆ ಅದನ್ನ ಪ್ರಿಡೇಟರಿಂದ ತಪ್ಪಿಸ್ಕೊಳ್ಳೋಕೆ ಆಗುವಂಥ ಒಂದು ಅಡಾಪ್ಟಿವ್ ಬಿಹೇವಿಯರ್ಸ್. ಇನ್ನೊಂದು ಎರಡನೇದಾಗಿ ಬಂದು ಕೊಳಕ್ಮಂಡ್ಲ ಮತ್ತೆ ನಮ್ಮಲ್ಲಿ ಕುಕ್ರೀಸ್ಗಳು ಅಂತ ಹೇಳ್ತೀವಿ. ಕುಕ್ರೀಸ್ಗಳಾಗಿರ್ಬೋದು, ಸ್ಯಾಂಡ್ ಬೋವರ್ಸ್ಗಳಾಗಿರ್ಬೋದು, ಇವ ಅದ್ರ ತರ ರಿಸಂಬಲ್ ಮಾಡ್ತದೆ, ಆ ಥರ ನೋಡ್ಲಿಕ್ಕೆ ಕಾಣುತ್ತೆ. ಬಟ್ ಇದು ನಾನ್ ವೆನಮಸ್, ಇಲ್ಲಿ ಇದು ವೆನಮಸ್ ಸ್ನೇಕ್ ಅಲ್ಲಿ ನೋಡಕ್ ಸಿಗ್ತದೆ. ಇನ್ನೊಂದು ಕೋಬ್ರಾ ಮತ್ತೆ ಕೇರೆ ಹಾವುಗಳು ಒಂದೇ ಅನ್ಕೊಳ್ತಾರೆ, ಬಟ್ ಇದೆರಡು ಬೇರೆ ಬೇರೆ. ಯಾಕೆ ಹುಲಿಗೆ ಇಂಪಾರ್ಟೆನ್ಸ್ ಅಂತ ಆಯ್ತಾ? ಕಾಡಲ್ಲಿ ಹುಲಿ ಯಾಕೆ ಇಂಪಾರ್ಟೆಂಟ್, ಯಾಕೆ ಹುಲಿ ಸಂರಕ್ಷಿತ ಪ್ರದೇಶ ಅಂತಾನೆ ಕರೀತಾರೆ, ಹುಲಿಗೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂತ ಆಯ್ತು. ನಿಮ್ಮೊಂದು ಕಂಪ್ಯಾರಿಸನ್ ಮಾಡೋಣ. ನಿಮ್ಮ ಸ್ಕೂಲು ನಮ್ಮ ನಾಗೋಳೆ ಕಾಡು. ನಿಮ್ಮ ಸ್ಕೂಲಲ್ಲಿ ಬಾಸ್ ಯಾರು? HM ಸರ್ ಅಲ್ವಾ? HM ಸರ್ನ ಸ್ಕೂಲಲ್ಲಿ ಬಾಸ್, ನಮ್ಮ ಹುಲಿ ಇಲ್ಲಿ ನಾಗೊಳಗೆ ಬಾಸ್ ಅಲ್ಲ? ಅವ್ರ ಕೆಳಗೆ ಯಾರಿರ್ತಾರೆ? ಟೀಚರ್. ವೆರಿ ಗುಡ್, ಸೀನಿಯರ್ ಟೀಚರು. ನಮ್ಮಲ್ಲಿ ಲೆಪೋರ್ಡ್ ಕೊಟ್ಬಿಡೋಣ, ಲೆಪೋರ್ಡ್ ಪೊಸಿಷನ್ ಕೊಟ್ಬಿಡೋಣ ಆಯ್ತಾ? ಎಲ್ಲ ತಮಾಷೆ ತಗೋಬೇಕು. ನೆಕ್ಸ್ಟ್ ಯಾರು ಇರ್ತಾರೆ? ಜೂನಿಯರ್ ಟೀಚರ್ಸ್ಗೆ ತಮಾಷೆ ತಗೊಳ್ಳಿ, ವೈಲ್ಡ್ ಡಾಗ್ಸ್ಗಳು ಕೊಟ್ಬಿಡೋಣ, ಕಾಡು ನಾಯಿಗಳು ಕೊಟ್ಬಿಡೋಣ ಆಯ್ತಾ? ಓಕೆ. ಅವ್ರ ಕೆಳಗೆ ಯಾರು ಇರ್ತಾರೆ? ಸ್ಟೂಡೆಂಟ್ಸ್. ಕೆಲವು ಮಕ್ಳುಗಳಿಗೆ ಜಿಂಕೆಗಳು ಕೊಡೋಣ, ಕೆಲವು ಮಕ್ಳುಗಳಿಗೆ ಕೋತಿಗಳು ಕೊಡೋಣ, ಕೆಲವು ಮಕ್ಳುಗಳಿಗೆ ಹಂದಿಗಳು ಕೊಡೋಣ, ಕೆಲವು ಮಕ್ಳುಗಳಿಗೆ ಆನೆಗಳು ಕೊಡೋಣ ಅಲ್ಲ? ಓಕೆ. ನಿಮ್ಮ ಸ್ಕೂಲಲ್ಲಿರುವಂಥ ಬೆಂಚು, ಡೆಸ್ಕು, ಬೋರ್ಡ್ಸ್ ಎಲ್ಲ ನಮ್ಮ ಕಾಡಲ್ಲಿರುವಂಥ ಮರ ಗಿಡಗಳು ಮತ್ತೆ ಕಲ್ಲು ಬಂಡೆಗಳು. ಒಂದಿನ HM ಸ್ಕೂಲಿಗೆ ಬರಲಿಲ್ಲ. ಯಾರು ಕಂಟ್ರೋಲ್ ತಗೊಂಡ್ರು ಸ್ಕೂಲ್ನ? ಸೀನಿಯರ್ ಟೀಚರ್ ತಗೊಂಡ್ರು. ಒಂದಿನ ಸೀನಿಯರ್ ಟೀಚರು ಬರಲಿಲ್ಲ. ಯಾರು ಕಂಟ್ರೋಲ್ ತಗೊಂಡ್ರು? ಜೂನಿಯರ್ ಟೀಚರ್ಸ್ ತಗೊಂಡ್ರು. ಒಂದಿನ ಜೂನಿಯರ್ ಟೀಚರ್ಸು ಬರಲಿಲ್ಲ. ಮಕ್ಳುಗಳಿಗೇನೆ ಸ್ಕೂಲ್ ಕೊಟ್ರೆ ಏನ್ ಮಾಡ್ತೀರಾ? ಗುಡ್ಸಿ ಗುಂಡಾಂತರ ಮಾಡ್ತೀರಾ. ಹಂಗೆ ನಮ್ಮ ಕಾಡನ್ನ ಬರೀ ಜಿಂಕೆಗಳು, ಕಾಟಿ ಕಡವೆಗಳು, ಆನೆಗಳು ಮತ್ತೆ ಕೋತಿಗಳು, ಹಂದಿಗಳಿಗೆ ಕೊಟ್ರೆ ಏನ್ ಮಾಡ್ತವೆ? ಕಾಡಲ್ಲಿರೋಂಥ ಸಸ್ಯಗಳನ್ನೆಲ್ಲ ತಿಂದು ಖಾಲಿ ಮಾಡುತ್ತೆ ಅಲ್ಲ? ಒಂದಿನ ಜೋರು ಮಳೆ ಆಗುತ್ತೆ, ಹಿಡ್ದಿಟ್ಕೊಳಕ್ಕೆ ಯಾರು ಇರಲ್ಲ. ಏನಾಗುತ್ತೆ? ಮಣ್ಣಿನ ಸವಕಳಿ ಆಗುತ್ತೆ, ನೀರೆಲ್ಲ ಹೋಗಿ ಡ್ಯಾಮಲ್ಲಿ ಹೋಗಿ ಹರಿದು ಸಮುದ್ರ ಸೇರುತ್ತಲ್ಲ, ಹೂಳು ತುಂಬುತ್ತೆ. ನಾಗೊಳೆಯಲ್ಲಿ ಹುಲಿ ಅಥವಾ ಕಾಡಲ್ಲಿ ಹುಲಿ ಇಲ್ಲ ಅಂದ್ರೆ ನಿಮ್ಮ ಮನೆ ನಲ್ಲಿಗಳಲ್ಲಿ ನೀರು ಬರಲ್ಲ. ಒಪ್ಕೊಳ್ತೀರಾ? ಸೈಂಟಿಫಿಕ್ ಆಗಿ ಬರಲ್ಲ. ನಾನು ಬಾವಿ ತೋರಿಸ್ಕೊಂಡಿದ್ದೀನಿ, ಬೋರ್ವೆಲ್ ತೋರಿಸ್ಕೊಂಡಿದ್ದೀನಿ ಅಲ್ಲ ಆಯ್ತಾ? ಹಿಡ್ದಿಟ್ಕೊಳಕ್ಕೆ ಇಲ್ಲಿ ಯಾರು ಇರಲ್ಲ ಅಲ್ಲ? ಯಾಕೆ ಅಂದ್ರೆ ಏನಾಗುತ್ತೆ? ಜಿಂಕೆಗಳು, ಕಾಟಿಗಳು ಎಲ್ಲ ತಿಂದು ಖಾಲಿ ಮಾಡ್ಬಿಡುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋರು ಯಾರು? ಹುಲಿ. ಹುಲಿ ಒಂದಿತ್ತು ಅಂದ್ರೆ, ಸ್ಕೂಲಲ್ಲಿ ಪ್ರಿನ್ಸಿಪಲ್ ಒಂದಿತ್ತು ಅಥವಾ HM ಒಂದಿತ್ತು ಅಂದ್ರೆ, ಅವ್ರನ್ನ ಎದುರ್ಕೊಂಡು, ಅವ್ರ ಪ್ರೆಸೆನ್ಸೇ ಸಾಕು ಅಲ್ಲ? ಅವ್ರಿಗೆ ಎದುರ್ಕೊಂಡು, ಅವ್ರ ಕೆಳಗೆ ಇರ್ತಾರೆ ಸೀನಿಯರ್ ಟೀಚರ್ಸ್ಗಳು, ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಎದುರ್ಕೊಂಡು ಜೂನಿಯರ್ ಟೀಚರ್ಸ್ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಎದುರ್ಕೊಂಡು ನೀವು ಮಕ್ಳುಗಳು ಟೀಚರ್ಸ್ಗೆ ಎದುರ್ಕೊಂಡು ಏನು ಮಾಡ್ತೀರಾ? ಚೆನ್ನಾಗಿ ಓದ್ತೀರಾ. ನೀವು ಚೆನ್ನಾಗಿ ಓದಿದ್ರೆ ಸ್ಕೂಲ್ಗೆ ಒಂದು ಒಳ್ಳೆ ಹೆಸರು ಅಲ್ವಾ? ನಮ್ಮಲ್ಲೂ ಅಷ್ಟೇ. ಎಲ್ಲ ಎಷ್ಟೆಷ್ಟು ಇರಬೇಕು ಅಷ್ಟು ಪಾಪ್ಯುಲೇಷನ್ ಇತ್ತು ಅಂದರೆ ನಮ್ಮ ಕಾಡು ಸಮೃದ್ಧಿಯಾಗಿರುತ್ತೆ, ಪಾಪ್ಯುಲೇಷನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ.